ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಟೀಚಿಂಗ್ ಗ್ರಾಮರ್ ಇನ್ ಇಂಗ್ಲಿಷ್, ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್, ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಗ್ರಾಮರ್ ಅಂದರೆ ವ್ಯಾಕರಣ ಯಾವ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ನಾವು ಏನನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಮೀನಿಂಗ್ ಆಫ್ ಗ್ರಾಮರ್, ವ್ಯಾಕರಣದ ಅರ್ಥ, ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಗ್ರಾಮರ್, ವ್ಯಾಕರಣದ ಉದ್ದೇಶಗಳನ್ನು, ಟೈಪ್ಸ್ ಆಫ್ ಗ್ರಾಮರ್, ಫಾರ್ಮಲ್ ಆ್ಯಂಡ್ ಫಂಕ್ಷನಲ್ ಗ್ರಾಮರ್ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಮೆಥಡ್ಸ್ ಆಫ್ ಟೀಚಿಂಗ್ ಗ್ರಾಮರ್, ವ್ಯಾಕರಣವನ್ನು ಟೀಚ್ ಮಾಡಬೇಕಾದ್ರೆ ಯಾವ ಒಂದು ಮೆಥಡ್ಸ್ಗಳನ್ನು, ಯಾವ ವಿಧಾನಗಳ ಮೂಲಕ ವ್ಯಾಕರಣವನ್ನು ಬೋಧಿಸಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದರಲ್ಲಿ ಡಿಡಕ್ಟಿವ್, ಇಂಡಕ್ಟಿವ್ ಮತ್ತು ಇನ್ಸಿಡೆಂಟಲ್ ಮೆಥಡ್ ಬರುತ್ತೆ. ಮೀನಿಂಗ್ ಆಫ್ ಗ್ರಾಮರ್, ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಟು ಸ್ಪೀಕ್ ಆ್ಯಂಡ್ ರೈಟ್ ಅ ಲ್ಯಾಂಗ್ವೇಜ್ ಇನ್ ಅ ಕರೆಕ್ಟ್ ಮ್ಯಾನರ್, ಅಂದರೆ ಭಾಷೆಯ ರಚನೆಯ ನಿಯಮಗಳು ಹಾಗೂ ಭಾಷೆಯ ಪ್ರಯೋಗವನ್ನು ಕುರಿತ ಒಂದು ಶಾಸ್ತ್ರೀಯ ಅಧ್ಯಯನವೇ ವ್ಯಾಕರಣ ಅಂತ ನಾವು ಕರಿತೀವಿ. The word grammar derived from Greek word grammatic, which means art of letters. ಗ್ರಾಮರ್ ಅನ್ನುವಂತಹ ಈ ಪದ ಗ್ರೀಕ್ ಭಾಷೆಯ ಗ್ರಾಮಟೈಕ್ ಅನ್ನುವಂತಹ ಪದದಿಂದ ಬಂದಿದೆ. ಹಾಗಾದರೆ ಗ್ರಾಮ್ಯಾಟಿಕ್ ಅಂದ್ರೇನು? ಆರ್ಟ್ ಆಫ್ ಲೆಟರ್ಸ್, ಅಂದರೆ ಅಕ್ಷರಗಳ ಕಲೆ ಅಂತ ಅರ್ಥ. ಗ್ರಾಮರ್ ಈಸ್ ಆಲ್ಸೋ ಕಾಲ್ಡ್ ದ ಬ್ಯಾಕ್ ಬೋನ್ ಆಫ್ ದ ಲ್ಯಾಂಗ್ವೇಜ್. ವ್ಯಾಕರಣವನ್ನು ನಾವು ಏನಂತ ಕರಿತೀವಿ? ಇದು ಭಾಷೆಯ ಬೆನ್ನೆಲುಬು ಅಂತ ಕರಿತೀವಿ. ಡಾಕ್ಟರ್ ಸ್ವೀಟ್ ರವರು ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ. ದ ಲ್ಯಾಂಗ್ವೇಜ್ ಕೆನಾಟ್ ಬಿ ಲರ್ನ್ಡ್ ವಿದೌಟ್ ಸ್ಟಡಿಂಗ್ ದ ಗ್ರಾಮರ್ ಆಫ್ ದ ಲ್ಯಾಂಗ್ವೇಜ್, ಅಂದರೆ ಭಾಷೆಯ ವ್ಯಾಕರಣವನ್ನು ನಾವು ಅಧ್ಯಯನ ಮಾಡದೆ ಒಂದು ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಸ್ವೀಟ್ ರವರು ಹೇಳಿದ್ದಾರೆ. ಹಾಗೆ ಚಾಪ್ಮ್ಯಾನ್ ರವರು ಏನು ಹೇಳಿದ್ದಾರೆ? ಗ್ರಾಮರ್ ಈಸ್ ನಾಟ್ ಅ ಕೋಡ್ ಆಫ್ ರೂಲ್ಸ್, ಇದು ವ್ಯಾಕರಣ ನಿಯಮಗಳ ಒಂದು ಸಂಹಿತೆ ಅಲ್ಲ ಅಂತ ಚಾಪ್ಮ್ಯಾನ್ ರವರು ಹೇಳಿದ್ದಾರೆ. ಗ್ರಾಮರ್, ದ ಸಿಸ್ಟಮ್ ಆಫ್ ರೂಲ್ಸ್ ಪರ್ಟೈನಿಂಗ್ ಟು ಹೌ ದ ಸೆಂಟೆನ್ಸ್ ಆಫ್ ಅ ಲ್ಯಾಂಗ್ವೇಜ್ ಆರ್ ಕನ್ಸ್ಟ್ರಕ್ಟೆಡ್, ಅಂದರೆ ವ್ಯಾಕರಣವು ಒಂದು ಭಾಷೆಯ ವಾಕ್ಯವನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಒಂದು ನಿಯಮಗಳ ವ್ಯವಸ್ಥೆನೇ ಏನು? ವ್ಯಾಕರಣ ಆಗಿದೆ. ಈಗ ನೆಕ್ಸ್ಟ್ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಮತ್ತು ಡಿಸ್ಕ್ರಿಪ್ಟಿವ್ ಗ್ರಾಮರ್, ಇದರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಈ ಎರಡು ವಿಧಗಳ ಬಗ್ಗೆ ಆಲ್ರೆಡಿ ಎಕ್ಸಾಮ್ನಲ್ಲಿ ಕ್ವಶನ್ ಬಂದಿದೆ. ಬೇಕಾದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಒಂದು ಸಲ ತೆಗೆದು ಹಾಕಿ ನೋಡಿ. ನಾನು ಕೊನೆಗೆ ಕೂಡ ಆ ಪ್ರಶ್ನೆ ಪತ್ರಿಕೆಯ ಒಂದು ಸ್ಕ್ರೀನ್ಶಾಟನ್ನು ಹೊಡೆದು ಹಾಕಿದ್ದೀನಿ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ವೆರಿ ಇಂಪಾರ್ಟೆಂಟ್ ಸೆಷನ್ ಆಗಿದೆ. ನಿಮಗೆ ಕನ್ನಡದಲ್ಲಿ ಒಂದು, ಇಂಗ್ಲೀಷ್ನಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ಈಗ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಅಂತಂದರೆ ಏನಂತ ನೋಡೋಣ ನಾವು. ಪ್ರಿಸ್ಕ್ರಿಪ್ಟಿವ್ ಗ್ರಾಮರಿಯನ್ಸ್ ಅಂದರೆ ಕನ್ಸಿಡರ್ಡ್ ಗ್ರಾಮರ್ ಟು ಬಿ ಅ ಸೆಟ್ ಆಫ್ ರೂಲ್ಸ್ ಫಾರ್ ದ ಪ್ರಾಪರ್ ಯೂಸ್ ಆಫ್ ಲ್ಯಾಂಗ್ವೇಜ್. ಈ ಒಂದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರಲ್ಲಿ ನಾವು ಸೆಟ್ ಆಫ್ ರೂಲ್ಸ್ ಅಂದರೆ ನಿಯಮಗಳನ್ನು ಪ್ರಾಪರ್ ಆಗಿ ಬಳಸಬೇಕಂತೆ. ಇಫ್ ಯು ಬ್ರೇಕ್ ದೀಸ್ ರೂಲ್ಸ್ ಯು ಆರ್ ಸ್ಪೀಕಿಂಗ್, ರೈಟಿಂಗ್ ಇನ್ ಕರೆಕ್ಟ್ಲಿ, ಅಂದರೆ ನಾವೇನಾದರೂ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದರೆ ಮಾತನಾಡಲಿಕ್ಕೂ ಬರಲ್ಲ, ಬರೀಲಿಕ್ಕೂ ಬರಲ್ಲ, ಅದು ಇನ್ಕರೆಕ್ಟ್ ಆಗುತ್ತೆ. ಈ ಪ್ರಿಸ್ಕ್ರಿಪ್ಟಿವ್ ಗ್ರಾಮರಿಯನ್ಸ್ ಇದು ಅಷ್ಟೊಂದು ಒಳ್ಳೆಯ ಒಂದು ವಿಧ ಅಲ್ಲ, ನಾವಿದನ್ನು ಸ್ಕೂಲ್ನಲ್ಲಿ ಬಳಸೋ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಇದು ರೋಟ್ ಮೆಮ್ರೈಸೇಷನ್ ಆಗುತ್ತೆ, ಅಂದರೆ ಬಾಹೆಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ರೂಲ್ಸ್ ಪ್ರಕಾರನೇ ನಾವು ಮಾತನಾಡಬೇಕು, ರೂಲ್ಸ್ ಪ್ರಕಾರನೇ ಬರೀಬೇಕು ಅಂದರೆ ಅಲ್ಲೇನು ರೋಟ್ ಮೆಮ್ರೈಸೇಷನ್ ಆಗುತ್ತಲ್ವ. ಸೊ ಇದು ರೋಟ್ ಮೆಮ್ರೈಸೇಷನ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಹೀಗಾಗಿ ನಾವು ಈ ಪ್ರಿಸ್ಕ್ರಿಪ್ಟಿವ್ ಗ್ರಾಮರಿಯನ್ಸನ್ನು ನಾವು ಸ್ಕೂಲ್ನಲ್ಲಿ ಬಳಸೋ ಹಾಗಿಲ್ಲ. ಇನ್ನು ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಗ್ರಾಮರಿಯನ್ಸ್, ಇದು ಡಿಸ್ಕ್ರೈಬ್ ಗ್ರಾಮರ್ ಆ್ಯಸ್ ಇಟ್ ಈಸ್ ಯೂಸ್ಡ್ ಬೈ ದ ಆ್ಯಕ್ಚುವಲ್ ಸ್ಪೀಕರ್ಸ್ ಆಫ್ ಅ ಲ್ಯಾಂಗ್ವೇಜ್. ಇದೇನು ಹೇಳುತ್ತೆ ಅಂದರೆ ಡಿಸ್ಕ್ರಿಪ್ಟಿವ್ ಗ್ರಾಮರಲ್ಲಿ ನಾವು ಏನು ಮಾತನಾಡ್ತೀವಲ್ವ, ಇದು ಹೆಚ್ಚಾಗಿ ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಆ್ಯಕ್ಚುವಲ್ ಆಗಿ ಸ್ಪೀಕರ್ಸ್ ಯಾವ ರೀತಿ ಮಾತನಾಡ್ತಾರಲ್ಲ, ನಾವೀಗ ಪ್ರತಿದಿನ ಹೇಗೆ ಮಾತನಾಡ್ತೀವಲ್ವ, ಇದನ್ನೇ ಅದು ಡಿಸ್ಕ್ರಿಪ್ಟಿವ್ ಗ್ರಾಮರಿಯನ್ಸ್ ಅನ್ಬಹುದು. ಪ್ರಿಸ್ಕ್ರಿಪ್ಟಿವಲ್ಲಿ ರೂಲ್ಸ್ ಪ್ರಕಾರ ಮಾತನಾಡೋದಿತ್ತು. ಈ ಡಿಸ್ಕ್ರಿಪ್ಟಿವ್ನಲ್ಲಿ ಯಾವುದೇ ರೀತಿ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋ ಹಾಗಿಲ್ಲ ನಾವು, ಮತ್ತು ಯಾವುದೇ ರೀತಿ ಜಡ್ಜ್ ಕೂಡ ಇಲ್ಲ ಇಲ್ಲಿ. ಡು ನಾಟ್ ಜಡ್ಜ್ ಲ್ಯಾಂಗ್ವೇಜ್ ಟು ಬಿ ಅ ಕರೆಕ್ಟ್ ಆರ್ ಇನ್ಕರೆಕ್ಟ್, ನೀನು ಸರಿಯಾಗಿ ಮಾತನಾಡ್ತಿದೆಯಾ ಅಥವಾ ಸರಿಯಾಗಿ ಮಾತನಾಡ್ತಿಲ್ಲ, ವ್ಯಾಕರಣಬದ್ಧವಾಗಿ ಮಾತನಾಡ್ತಿದೆಯಾ ಇಲ್ಲ ಅನ್ನೋದಂತಹ ಜಡ್ಜನ್ನು ಇಲ್ಲಿ ಮಾಡೋ ಹಾಗಿಲ್ಲ. ಸ್ಪೀಕರ್ ಆ್ಯಕ್ಚುವಲ್ ಆಗಿ ಏನು ಮಾತನಾಡ್ತಾನೋ ಸೊ ಅದೇ ಇಲ್ಲಿ ಡಿಸ್ಕ್ರಿಪ್ಟಿವ್ ಗ್ರಾಮರಲ್ಲಿ
ಬರುತ್ತೆ. ಈಗ ಈ ಒಂದು ಗ್ರಾಮರ್, ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಗ್ರಾಮರ್, ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಗ್ರಾಮರ್ ಈಸ್ ಬಿಹೈಂಡ್ ದ ಲಾಜಿಕ್ ಆಫ್ ಲ್ಯಾಂಗ್ವೇಜ್. ಇಟ್ ಪ್ರೊವೈಡ್ ಎನ್ ಇನ್ಸೈಟ್ ಇಂಟು ಅ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್. ಗ್ರಾಮರ್ ಇದು ಒಂದು ಲಾಜಿಕ್ ಆಗಿದೆ. ಏನನ್ನು ನಮಗೆ ಕೊಡ್ತದೆ ಅಂತಂದರೆ, ಭಾಷೆಯಲ್ಲಿ ವ್ಯಾಖ್ಯೆಗಳು ಯಾವ ರೀತಿ ಸ್ಟ್ರಕ್ಚರ್ ಆಗಿವೆ, ಯಾವ ರೀತಿ ನಾವು ರಚನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಒಳನೋಟವನ್ನು ನಮಗಿದು ಕೊಡುತ್ತೆ. ಗ್ರಾಮರ್ ಈಸ್ ದ ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದ ವೇಸ್ ವಿತ್ ವರ್ಡ್ಸ್ ವರ್ಕ್ ಟುಗೆದರ್. ಅಂದರೆ ವ್ಯಾಕರಣದಲ್ಲಿ ನಾವು ಏನನ್ನು ಸ್ಟಡಿ ಮಾಡ್ತೀವಿ? ಸ್ಟಡಿ ಆಫ್ ವರ್ಡ್ಸ್ಗಳ, ಶಬ್ದಗಳು ಯಾವ ರೀತಿ ಜೋಡಣೆ ಹೊಂದಿವೆ, ಯಾವ ರೀತಿ ಒಂದು ಸ್ಟ್ರಕ್ಚರ್ ಆಗಿದೆ, ಸೆಂಟೆನ್ಸ್ ಹೇಗೆ ರಚನೆ ಆಗಿದೆ ಅನ್ನೋದನ್ನು ನಾವು ಗ್ರಾಮರಲ್ಲಿ ಏನು ಮಾಡ್ತೀವಿ? ಕಲಿತೀವಿ. ಗ್ರಾಮರ್ ಹೆಲ್ಪ್ಸ್ ಟು ಫ್ರೇಮ್ ದ ಸೆಂಟೆನ್ಸ್ with the proper knowledge so that other people can understand what you are exactly what to express. ಈ ಒಂದು ವ್ಯಾಕರಣದಲ್ಲಿ ನಾವು ಸರಿಯಾಗಿ ಫ್ರೇಮ್ ಮಾಡಿದರೆ, ಅಂದರೆ ಸರಿಯಾಗಿ ಈಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ನಾವೇನಾದರೂ ಒಂದು ಸೆಂಟೆನ್ಸನ್ನು ಬಳಕೆ ಮಾಡಿದ್ದು ಅಂತಂದರೆ, ನಮ್ಮ ಒಂದು ಸ್ಪೀಕರ್ ನಮ್ಮ ಬಗ್ಗೆ ಕೇಳ್ತಾ ಇರ್ತಾರಲ್ವ, ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಯು ಆರ್ ಎಕ್ಸಾಕ್ಟ್ಲಿ ವಾಟ್ ಎಕ್ಸ್ಪ್ರೆಸ್, ನಾವು ಏನನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ, ಏನನ್ನು ಒಂದು ಭಾವನೆಯನ್ನು ತೋರ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಮುಂದೆ ಇರೋರು ಕೂಡ ಈಸಿಲಿ ಅವರು ಅಂಡರ್ಸ್ಟ್ಯಾಂಡನ್ನು ಮಾಡ್ಕೋಬಹುದು. ಸೊ ಹೀಗಾಗಿ ಈ ಗ್ರಾಮರ್ ನಮಗೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ನಾವು ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡಬೇಕು, ಪ್ರಾಪರ್ ನಾಲೆಜನ್ನು ಹೇಗೆ ನಾವು ಬೇರೆದವರೊಂದಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹಂಚ್ಕೋಬೇಕು ಅನ್ನೋದನ್ನು ಈ ಗ್ರಾಮರ್ ನಮಗೆ ಹೆಲ್ಪ್ ಮಾಡುತ್ತೆ. ವಿ ಸ್ಟಡಿ ಗ್ರಾಮರ್ ಟು ಸ್ಪೀಕ್ ಇನ್ ಅ ಕ್ಲಿಯರ್ ಆ್ಯಂಡ್ ಮೋರ್ ಇಫೆಕ್ಟಿವ್ ಮ್ಯಾನರ್. ನಾವು ಒಂದು ವ್ಯಾಕರಣವನ್ನು ಮಾತನಾಡಲಿಕ್ಕೆ ಮೋರ್ ಇಫೆಕ್ಟಿವ್ ಆಗಿ ಮಾತನಾಡಲು ಈ ಗ್ರಾಮರ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಕ್ಲಿಯರ್ ಆ್ಯಂಡ್ ಮೋರ್ ಇಫೆಕ್ಟಿವ್ ಮ್ಯಾನರ್, ಕ್ಲಿಯರ್ ಆಗಿರುತ್ತೆ. ನಾವು ವ್ಯಾಕರಣಬದ್ಧವಾಗಿ ಸರಿಯಾಗಿ ಒಂದು ಪದಗಳ ಜೋಡಣೆಯನ್ನು ಮಾಡಿ ಮಾತನಾಡುವುದರಿಂದ ಅದೊಂದು ಇಫೆಕ್ಟಿವ್ ಆಗುತ್ತೆ. ಈಗ ನಾವು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಗ್ರಾಮರ್ ಅಂದರೆ ವ್ಯಾಕರಣ ಬೋಧನೆಯ ಉದ್ದೇಶಗಳನ್ನು ನೋಡೋಣ. ಟು ಎನೇಬಲ್ ದ ಲರ್ನರ್ ಸ್ಪೀಕ್ ಆ್ಯಂಡ್ ರೈಟ್ ಕರೆಕ್ಟ್ ಇಂಗ್ಲೀಷ್, ಅಂದರೆ ಇಂಗ್ಲೀಷನ್ನು ಕಲಿಯೋರಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಇದು ಅನುವು ಮಾಡಿಕೊಡುತ್ತದೆ. ಸೆಕೆಂಡ್ ಒನ್, ಟು ಹೆಲ್ಪ್ ಐಡೆಂಟಿಫೈ ದ ಮಿಸ್ಟೇಕ್ಸ್ ಇನ್ ಸ್ಪೋಕನ್ ಆ್ಯಂಡ್ ರಿಟನ್ ಇಂಗ್ಲೀಷ್. ಬರೆಯುವಾಗ ಹಾಗೆ ಮಾತನಾಡುವಾಗ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗದಂತೆ ಇದು ತಡೆಗಟ್ಟುತ್ತೆ, ಹೆಲ್ಪ್ ಮಾಡುತ್ತೆ. ಅದನ್ನು ತಪ್ಪುಗಳನ್ನು ಗುರುತಿಸಲು ಈ ವ್ಯಾಕರಣ ಸಹಾಯ ಮಾಡುತ್ತದೆ. ಥರ್ಡ್ ಒನ್, ಟು ಎನೇಬಲ್ ದ ಲರ್ನರ್ಸ್ ಐಡೆಂಟಿಫೈ ಆ್ಯಂಡ್ ರೀಕಾಲ್ ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು, ನೌನ್ಸ್ಗಳನ್ನು, ನೌನ್, ಪ್ರನೌನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಪ್ರಿಪೋಸಿಷನ್ ಈ ಎಲ್ಲವನ್ನು ರಿಕಾಲ್ ಮಾಡಲಿಕ್ಕೆ ಇದು ಲರ್ನರ್ಸ್ಗೆ ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್, ಟು ಅಕ್ವೈಂಟ್ ದ ಲರ್ನರ್ ವಿತ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅಂದರೆ ಕಲಿಯುವವರಿಗೆ ಇಂಗ್ಲೀಷ್ ಭಾಷೆಯ ಮೂಲ ರಚನೆಗಳನ್ನು ಇದು ಪರಿಚಯಿಸುತ್ತೆ. ಫಿಫ್ತ್ ಒನ್, ಟು ಎನೇಬಲ್ ದ ಲರ್ನರ್ಸ್ ಟು ಯೂಸ್ ಪ್ರಾಪರ್ ವರ್ಡ್ಸ್ ಆ್ಯಟ್ ಪ್ರಾಪರ್ ಪ್ಲೇಸಸ್ ವೈಲ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಇನ್ ಇಂಗ್ಲೀಷ್. ಇದು ಕಲಿಯುವವರಿಗೆ, ಲರ್ನರ್ಸ್ಗೆ ಏನು ಮಾಡುತ್ತೆ? ಪ್ರಾಪರ್ ಆದಂತಹ ಶಬ್ದಗಳನ್ನು ಬಳಸಲಿಕ್ಕೆ ಪ್ರಾಪರ್ ಪ್ಲೇಸ್ನಲ್ಲಿ, ಯಾವ ಒಂದು ಈಗ ಸಬ್ಜೆಕ್ಟ್ ಇದ್ದಲ್ಲಿ ಸಬ್ಜೆಕ್ಟನ್ನು, ವರ್ಬನ್ನು ಇಡುವಲ್ಲಿ ವರ್ಬ್, ಆಬ್ಜೆಕ್ಟ್ ಇಡುವಲ್ಲಿ ಆಬ್ಜೆಕ್ಟನ್ನು, ಅದನ್ನು ಉಲ್ಟಾ ಪುಲ್ಟಾ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಪ್ರಾಪರಾಗಿ ಯಾವ ಪ್ಲೇಸ್ನಲ್ಲಿ ನಾವು ಇಟ್ಟು ಅದನ್ನು ಮಾತನಾಡಬೇಕು, ಯಾವ ಪ್ಲೇಸ್ನಲ್ಲಿ ಅದನ್ನು ಇಟ್ಟು ಬರಿಬೇಕು ಅನ್ನೋದನ್ನು ಈ ಒಂದು ವ್ಯಾಕರಣ ನಮಗೆ ತಿಳಿಸ್ಕೊಡುತ್ತೆ. ಸೊ ಇದು ವ್ಯಾಕರಣ ಬೋಧನೆಯ ಉದ್ದೇಶ ಆಯಿತು. ಈಗ ನಾವು ಫಾರ್ಮಲ್ ಗ್ರಾಮರ್ ಮತ್ತು ಫಂಕ್ಷನಲ್ ಗ್ರಾಮರ್ ಬಗ್ಗೆ ನಡುವೆ ಇರುವಂತಹ ವ್ಯತ್ಯಾಸವನ್ನು, ಡಿಫ್ರೆನ್ಸ್ಗಳನ್ನು ತಿಳಿದುಕೊಳ್ಳೋಣ. ಆಲ್ರೆಡಿ ಇದು ಎಕ್ಸಾಮ್ನಲ್ಲಿ ಬಂದಿದೆ. ನಿಮಗೆ ಫಾರ್ಮಲ್ ಗ್ರಾಮರ್ ಅಂದರೆ ಏನು, ಫಂಕ್ಷನಲ್ ಗ್ರಾಮರ್ ಅಂದರೆ ಏನು ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ಸಾಕು, ನೀವು ಆರಾಮವಾಗಿ ಉತ್ತರವನ್ನು ಚೂಸ್ ಮಾಡ್ಬೋದು. ಮತ್ತು ಉಷಾ ಅನ್ನೋರು ಕೂಡ ನೀವು ಕಮೆಂಟ್ ಮಾಡಿದ್ರಿ ಫಾರ್ಮಲ್ ಗ್ರಾಮರ್ ಮತ್ತು ಫಂಕ್ಷನಲ್ ಗ್ರಾಮರ್ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ನ ಹೇಳಿ ಅಂತ. ಸೊ ಈ ಒಂದು ಅದನ್ನಷ್ಟೇ ಹೇಳೋದಕ್ಕಿಂತಲೂ ಫುಲ್ ಈ ವ್ಯಾಕರಣವನ್ನು ಹೇಳಿದರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಇದೆ. ಹಾಗೆ ಎಕ್ಸಾಮ್ನಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಬಂದಿವೆ. ಆಲ್ರೆಡಿ 4 ಕ್ವಶನ್ಸ್ ರೈಸ್ ಆಗಿವೆ, 4 ಇಯರಲ್ಲಿ 4 ಕ್ವಶನ್ಸ್ ಬಂದಿವೆ. ಸೊ ಹಾಗಾಗಿನೇ ನಾನು ಈ ಒಂದು ಕಾನ್ಸೆಪ್ಟನ್ನು ಚೂಸ್ ಮಾಡಿದ್ದು. ಈಗ ಫಾರ್ಮಲ್ ಅಂದರೆ ಏನು? ಫಾರ್ಮುಲಾಸ್, ರೂಲ್ಸ್ಗಳನ್ನು ರಟ್ಟ ಹೊಡೆಯೋದು ಅಂದರೆ ಮೆಮೊರೈಸೇಷನ್ ಮಾಡುವುದಾಗುತ್ತೆ. ಈ ಫಂಕ್ಷನಲ್ಲಿ ಇದು ಕ್ರಿಯಾತ್ಮಕ ಆಗಿರುತ್ತೆ. ಕ್ರಿಯಾತ್ಮಕ ಅಂದರೆ ಇಲ್ಲಿ ಒಂದು ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ, ಬಳಕೆಯ ಮೇಲೆ
ಇದು ಪೋಸನ್ನು ಕೊಡುತ್ತೆ, ಒತ್ತನ್ನು ಕೊಡುತ್ತೆ. ಈಗ ಫಾರ್ಮಲ್ ಗ್ರಾಮರ್ ಒಂದು ವ್ಯತ್ಯಾಸವನ್ನು ನೋಡೋಣ. ಇಟ್ ಈಸ್ ನೋನ್ ಆ್ಯಸ್ ಅ ಟ್ರೆಡಿಷ್ನಲ್ ಥಿಯೋರಾಟಿಕಲ್ ಆರ್ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್. ಫಾರ್ಮಲ್ ಗ್ರಾಮರ್ಗೆ ಏನಂತೀವಿ? ಟ್ರೆಡಿಷ್ನಲ್ ಗ್ರಾಮರ್ ಅಂತ ಕರಿತೀವಿ, ಅಂದರೆ ಸಾಂಪ್ರದಾಯಿಕ ಪದ್ಧತಿ. ಥಿಯೋರಾಟಿಕಲ್ ಅಂತಂದರೆ ಇದೊಂದು ಸೈದ್ಧಾಂತಿಕ ವ್ಯಾಕರಣ. ಪ್ರಿಸ್ಕ್ರಿಪ್ಟಿವ್ ಬಗ್ಗೆ ನಾವು ಆಲ್ರೆಡಿ ಈಗ ಲರ್ನ್ ಮಾಡಿದ್ವಿ. ಪ್ರಿಸ್ಕ್ರಿಪ್ಟಿವ್ ಅಂದರೆ ಅದೊಂದು ಶುದ್ಧ ಸೂಚಕ ವ್ಯಾಕರಣ. ಅಲ್ಲಿ ನಾವು ರೂಲ್ಸ್ ಮೇಲೇ ಹೆಚ್ಚಾಗಿ ಒತ್ತನ್ನು ಕೊಡ್ತೀವಿ. ಅದರ ಮೂಲಕ ರೂಲ್ಸ್ ಅನ್ನು ಪ್ರಾಪರಾಗಿ ಉಪಯೋಗಿಸಿ ನಾವಲ್ಲಿ ಮಾತನಾಡೋದು ಬರೆಯೋದು ಆಗುತ್ತೆ. ಸೊ ಫಾರ್ಮಲ್ ಗ್ರಾಮರ್ ಇದು ನೋನ್ ಆ್ಯಸ್ ಟ್ರೆಡಿಷನಲ್ ಗ್ರಾಮರ್, ಥಿಯೋರಾಟಿಕಲ್ ಗ್ರಾಮರ್, ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ನೆನ್ಪಿಟ್ಕೊಳ್ಳಿ. ಹಾಗೆ ಫಂಕ್ಷನಲ್ ಗ್ರಾಮರ್ ಇಟ್ ಈಸ್ ನೋನ್ ಆ್ಯಸ್ ಅ ಡಿಸ್ಕ್ರಿಪ್ಟಿವ್ ಆರ್ ಇನ್ಸಿಡೆಂಟಲ್ ಗ್ರಾಮರ್. ಡಿಸ್ಕ್ರಿಪ್ಟಿವ್ನಲ್ಲಿ ನಾವು ಏನನ್ನು ಕಲ್ತಿದ್ವಿ, ಅಲ್ಲಿ ಲ್ಯಾಂಗ್ವೇಜ್ ಸ್ಪೀಕರ್ ಯಾವುದ್ರಾಗಿ ಆ್ಯಕ್ಚುಲ್ ಆಗಿ ಏನು ಮಾತನಾಡ್ತಾನೆ ಅದೇ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಆಗುತ್ತೆ. ಹಾಗೆ ಇನ್ಸಿಡೆಂಟಲ್ ಗ್ರಾಮರ್ ಅಂದರೆ ಒಂದು ಸಂದರ್ಭೋಚಿತ ವ್ಯಾಕರಣ. ನಮಗೆ ಕನ್ನಡದಲ್ಲಿ ಬರುತ್ತೆ, ಸಂದರ್ಭಕ್ಕೆ ತಕ್ಕ ಹಾಗೆ. ಅಂದರೆ ನಾವು ಒಂದು ಪಾಠವನ್ನು ಹೇಳಬೇಕಾದ್ರೇ ನಡುವೆ ಆ ಒಂದು ಗ್ರಾಮರ್ ಏನಾದರೂ, ಈಗ ಪ್ರಥಮ, ದ್ವಿತೀಯ, ಅನ್ನು ಈ ರೀತಿ ವಿಭಕ್ತಿಗಳು ನಡುವೆ ಬಂದಾಗ ನಾವು ಅಲ್ಲೇ ಅದನ್ನು ವ್ಯಾಕರಣವನ್ನು ಮಗುವಿಗೆ ತಿಳಿಸ್ಕೊಡ್ತೀವಿ. ಸೊ ಆ ರೀತಿ ಪಾಠದ ಮಧ್ಯೆ ಏನು ನಾವು ತಿಳಿಸ್ಕೊಡ್ತೀವಲ್ವ ಅದೇ ಏನು ಇನ್ಸಿಡೆಂಟ್ ಅಂದರೆ ಏನು, ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ನಾವೇನು ಒಂದು ವ್ಯಾಕರಣವನ್ನು ಹೇಳ್ಕೊಡ್ತೀವಲ್ವ ಅದೇ ಇನ್ಸಿಡೆಂಟಲ್ ಗ್ರಾಮರ್ ಆಗುತ್ತೆ. ಸೊ ಫಂಕ್ಷನಲ್ ಗ್ರಾಮರ್ ಈಸ್ ಆಲ್ಸೋ ನೋನ್ ಆ್ಯಸ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಆ್ಯಂಡ್ ಇನ್ಸಿಡೆಂಟಲ್ ಗ್ರಾಮರ್. ಫಾರ್ಮಲ್ ಗ್ರಾಮರ್ ಈಸ್ ನಾಟ್ ಬೇಸ್ಡ್ ಆನ್ ಇಟ್ಸ್ ಡೇ ಟು ಡೇ ಫಂಕ್ಷನಲ್ ಅಬಿಲಿಟಿ. ಪ್ರತಿದಿನ ನಡೆಯುವಂತಹ ಒಂದು ಕ್ರಿಯೆಗಳ ಮೇಲೆ ಇದು ಅವಲಂಬನೆ ಆಗಿಲ್ಲ. ಆದರೆ ಫಂಕ್ಷನಲ್ ಗ್ರಾಮರ್ ಇಟ್ ಈಸ್ ಬೇಸ್ಡ್ ಆನ್ ಇಟ್ಸ್ ಡೇ ಟು ಡೇ ಫಂಕ್ಷನಲ್ ಅಬಿಲಿಟಿ. ಪ್ರತಿದಿನ ನಡೆಯುವಂತಹ ಕ್ರಿಯೆಗಳ ಮೇಲೆ, ಇದು ಕ್ರಿಯೆಗಳ ಒಂದು ಸಾಮರ್ಥ್ಯದ ಮೇಲೆ ಏನು ಮಾಡುತ್ತೆ, ಬೇಸ್ ಆಗಿದೆ. ಇನ್ನು ಫಾರ್ಮಲ್ ಗ್ರಾಮರ್ ಇಟ್ ಈಸ್ ಥಾಟ್ ವಿತ್ ದ ಹೆಲ್ಪ್ ಆಫ್ ಗ್ರಾಮರ್ ಬುಕ್. ನಾವು ಗ್ರಾಮರ್ ಪುಸ್ತಕವನ್ನು ತೆಗೆದುಕೊಂಡು ವ್ಯಾಕರಣವನ್ನು ಬೋಧನೆ ಮಾಡ್ತೀವಿ, ಎಲ್ಲಿ? ಫಾರ್ಮಲ್ ಗ್ರಾಮರ್ನಲ್ಲಿ. ಆದರೆ ಫಂಕ್ಷನಲ್ ಗ್ರಾಮರ್ನಲ್ಲಿ ಹಾಗಿಲ್ಲ. ಇಟ್ ಈಸ್ ನಾಟ್ ಥಾಟ್ ಆ್ಯಸ್ ಅ ಸೆಪರೇಟ್ ಸಬ್ಜೆಕ್ಟ್ ಬಟ್ ಅಲಾಂಗ್ ವಿತ್ ದ ಗ್ರೇಡೆಡ್ ರೀಡರ್ಸ್. ಅಂದರೆ ಇದನ್ನು ಸೆಪರೇಟಾಗಿ ಕಲಿಸಲ್ಲ. ನಾವು ನೋಡಿದ್ವಲ್ವ ಇನ್ಸಿಡೆಂಟ್ ಅಂತ, ಸಂದರ್ಭೋಚಿತವಾಗಿ ಈ ಒಂದು ವ್ಯಾಕರಣವನ್ನು ಕಲಿಸ್ಬೇಕಾಗತ್ತೆ. ಇಟ್ ಲೇಸ್ ಎಂಫಸಿಸ್ ಆನ್ ಡ್ರಿಲ್ಲಿಂಗ್ ಆಫ್ ಇಟ್ಸ್ ರೂಲ್ಸ್ ಆ್ಯಂಡ್ ಡೆಫಿನೇಷನ್ಸ್. ಈ ಫಾರ್ಮಲ್ ಗ್ರಾಮರ್ನಲ್ಲಿ ನಾವು ಯಾವುದರ ಮೇಲೆ ಒಂದು ಒತ್ತನ್ನು ಕೊಡ್ತೀವಿ? ಡ್ರಿಲ್ಸ್ಗಳನ್ನು ಮಾಡೋದು, ರೂಲ್ಸ್, ಆಮೇಲೆ ಡೆಫಿನೇಷನ್ಗಳನ್ನು, ಈ ವಾಕ್ಯಗಳನ್ನು, ರೂಲ್ಸು, ಡೆಫಿನೇಷನ್ ಈ ಎಲ್ಲದರ ಮೇಲೆ ನಾವು ತುಂಬ ಒತ್ತನ್ನು ಕೊಡ್ತೀವಿ, ಅದನ್ನೇ ಅಭ್ಯಾಸವನ್ನು ಮಾಡಿಸ್ತೀವಿ. ಆದರೆ ಫಂಕ್ಷನಲ್ ಗ್ರಾಮರಲ್ಲಿ ಇಟ್ ಲೇಸ್ ಎಂಫಸಿಸ್ ಆನ್ ಡ್ರಿಲ್ಲಿಂಗ್ ಆಫ್ ಯೂಸ್ ಆಫ್ ಗ್ರಾಮರ್. ಅಂದರೆ ಆ ಗ್ರಾಮರನ್ನು ನಾವು ಪ್ರತಿದಿನ ಯಾವ ರೀತಿ ಬಳಸಬೇಕು ಅನ್ನೋದರ ಮೇಲೆ ಇದು ಫೋಕಸನ್ನು ಮಾಡುತ್ತೆ. ಇನ್ನು ಫಾರ್ಮಲ್ ಗ್ರಾಮರ್ನಲ್ಲಿ ಮತ್ತು ರೂಲ್ಸ್ ಆಫ್ ಗ್ರಾಮರ್ ಆರ್ ಕಾನ್ಷಿಯಸ್ಲಿ ಡ್ರಿಲ್ಡ್ ಬೈ ದ ಲರ್ನರ್ಸ್. ಅಂದರೆ ಮಗುವಿಗೆ ಇಲ್ಲಿ ಕಾನ್ಷಿಯಸ್ ಆಗಿ ಅದಕ್ಕೆ ಗೊತ್ತಿರುತ್ತೆ, ನಾನು ಕಲಿತಾ ಇದ್ದೀನಿ, ನಾನು ವ್ಯಾಕರಣವನ್ನು ಕಲಿಬೇಕು ಅಂತ ಕಾನ್ಷಿಯಸ್ ಎಫರ್ಟ್ ಹಾಕಿ ಇಲ್ಲಿ ಕಲಿತೆ ಆ ರೂಲ್ಸ್ಗಳನ್ನು. ಹಾಗೆ ಫಂಕ್ಷನಲ್ ಗ್ರಾಮರಲ್ಲಿ ರೂಲ್ಸ್ ಆಫ್ ಗ್ರಾಮರ್ ಆರ್ ಅಕ್ವೈರ್ಡ್ ಅನ್ಕಾನ್ಷಿಯಸ್ಲಿ. ಮಗುವಿಗೆ ಯಾವುದೇ ರೀತಿ ನಾನು ಕಲಿತಾ ಇದ್ದೀನಿ ಅನ್ನುವಂತಹ ಒಂದು ಭಾವನೆ ಇರುವುದಿಲ್ಲ. ಅನ್ಕಾನ್ಷಿಯಸ್ ಆಗಿ ಭಾಷೆಯನ್ನು ಇಲ್ಲಿ ವ್ಯಾಕರಣವನ್ನು ಕಲಿಯುತ್ತೆ. ನಾವು ಅಕ್ವೈಜೇಷನ್ ಮತ್ತು ಲರ್ನಿಂಗ್ನಲ್ಲಿ ನೋಡಿದ್ವಿ. ಅಕ್ವೈಜೇಷನ್ ಅಂದರೆ ಮಗು ಏನು ತನ್ನ ಸುತ್ತಮುತ್ತಲಿನ ವಾತಾವರಣದ ಮೂಲಕ ಭಾಷೆಯನ್ನು ಸ್ವಾಧೀನಪಡಿಸ್ಕೊಳ್ತೆ. ಲರ್ನ್ ಅಂದರೆ ಏನು, ಕಲಿಯುತ್ತೆ ಸ್ಕೂಲಿಗೆ ಹೋಗಿ. ಸೊ ಆ ರೀತಿ ನಾವು ವ್ಯಾಕರಣವನ್ನು ಸ್ಕೂಲ್ನಲ್ಲಿ ಹೇಗೆ ಕಲಿಸ್ಬೇಕು ಅಂತಂದರೆ ರೂಲ್ಸ್ ಆಫ್ ಗ್ರಾಮರ್ ಅಕ್ವೈರ್ಡ್, ಮಗು ಅದನ್ನು ಅಕ್ವೈರ್ ಮಾಡ್ಕೋಬೇಕು. ಮಗುವಿಗೆ ನಾನು ಕಲಿತಾ ಇದ್ದೀನಿ ಅಂತ ಅಲ್ಲಿ ಅಜಾಗೃತ ಮನಸ್ಸಿನಿಂದ ಮಗು ಇರಬೇಕು. ಅನ್ಕಾನ್ಷಿಯಸ್ಲಿ, ಕಾನ್ಷಿಯಸ್ ಅಂದ್ರೇನು ಜಾಗೃತ, ಅನ್ಕಾನ್ಷಿಯಸ್ ಅಂದ್ರೇನು ಅಜಾಗೃತ. ಇಲ್ಲಿ ಮಗುವಿಗೆ ನಾನು ಕಲಿತಾ ಇದ್ದೀನಿ ಅನ್ನುವಂತಹ ಯಾವುದೋ ಒಂದು ಒತ್ತು ಇರುವುದಿಲ್ಲ. ಒತ್ತನ್ನು ಕೊಟ್ಟುದು ಎಫರ್ಟ್ ಹಾಕಿ ಕಲಿಬೇಕಾಗಿರೋಲ್ಲ. ಅದು ಸಾಮಾನ್ಯವಾಗಿ ಏನು ಮಾಡುತ್ತೆ, ಅನ್ಕಾನ್ಷಿಯಸ್ಲಿ ಅದನ್ನು ಲರ್ನ್ ಮಾಡುತ್ತೆ. ಇನ್ನು ಫಾರ್ಮಲ್ ಗ್ರಾಮರ್ ಈಸ್ ಥಾಟ್ ಡಿಡಕ್ಟಿವ್ಲಿ. ಡಿಡಕ್ಟಿವ್ ಅಂದ್ರೇನು, ನಿಗಮನ, ನಿಯಮನ ಮೊದಲು ಹೇಳಿ ನಂತರ ಉದಾಹರಣೆಯನ್ನು ಹೇಳುವುದೇ ಏನಾಗುತ್ತೆ, ಡಿಡಕ್ಟಿವ್. ಸೊ ಫಾರ್ಮಲ್ ಗ್ರಾಮರ್ ಈಸ್ ಥಾಟ್ ಡಿಡಕ್ಟಿವ್ಲಿ. ಈ ಒಂದು ಲೈನನ್ನು ನೆನ್ಪಿಟ್ಕೊಳ್ಳಿ. ಫಾರ್ಮಲ್ ಗ್ರಾಮರ್ ಈಸ್ ಥಾಟ್ ಡಿಡಕ್ಟಿವ್ಲಿ. ಫಂಕ್ಷನಲ್ ಗ್ರಾಮರ್ ಈಸ್ ಥಾಟ್ ಇಂಡಕ್ಟಿವ್ಲಿ. ಅಂದರೆ ಇಲ್ಲಿ ಉದಾಹರಣೆಗಳ ಮೂಲಕ ನಿಯಮದತ್ತ ಮಗುವನ್ನು ಕರೆದುಕೊಂಡು ಹೋಗೋದಾಗಿದೆ. ದ ಲರ್ನರ್ ಈಸ್ ರಿಕ್ವೈರ್ಡ್ ಟು ಲರ್ನ್ ಎವ್ರಿಥಿಂಗ್. ಈ ಒಂದು ಫಾರ್ಮಲ್ ಗ್ರಾಮರ್ನಲ್ಲಿ ಕಲಿಯುವವ ಏನು, ಎಲ್ಲವನ್ನ ಕಲಿಬೇಕು. ರಿಕ್ವೈರ್ಡ್ ಟು ಲರ್ನ್ ಎವ್ರಿಥಿಂಗ್, ಎಲ್ಲವನ್ನ ಕಲಿಬೇಕು ಅನ್ನುವಂತಹ ಒಂದು ಒತ್ತಿದೆ. ಫಂಕ್ಷನಲ್ ಗ್ರಾಮರ್ನಲ್ಲಿ ಹಾಗಿಲ್ಲ. ಗ್ರಾಮರ್ ಈಸ್ ಲಿಂಕ್ಡ್ ಅಪ್ ವಿತ್
ಸ್ಪೀಚ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಈ ಒಂದು ಫಂಕ್ಷನಲ್ ಗ್ರಾಮರ್ನಲ್ಲಿ ಎಲ್ಲ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತೆ. ಸೊ ಇದಿಷ್ಟು ಫಾರ್ಮಲ್ ಮತ್ತು ಫಂಕ್ಷನಲ್ ಗ್ರಾಮರ್ ನಡುವೆ ಇರುವಂತಹ ಡಿಫ್ರೆನ್ಸ್ ಆಯಿತು. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಫಾರ್ಮಲ್ ಅಂದರೆ ಏನು? ಇದು ರೂಲ್ಸ್ಗಳ ಮುಖಾಂತರ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ? ಥಿಯೋರಾಟಿಕಲ್ ಗ್ರಾಮರ್, ಟ್ರೆಡಿಷ್ನಲ್ ಅಂದರೆ ಸಾಂಪ್ರದಾಯಿಕ, ಮತ್ತು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಬರುತ್ತೆ. ಫಂಕ್ಷನ್ನಲ್ಲಿ ಇದು ಕ್ರಿಯಾತ್ಮಕ ಆಗಿರುತ್ತೆ. ಇದರಲ್ಲಿ ಏನು ಬರುತ್ತೆ? ಡಿಸ್ಕ್ರಿಪ್ಟಿವ್ ಗ್ರಾಮರ್ ಬರುತ್ತೆ, ಹಾಗೆ ಅದು ಇನ್ಸಿಡೆಂಟಲ್ ಗ್ರಾಮರ್, ಕ್ರಿಯಾತ್ಮಕ ವ್ಯಾಕರಣ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ, ಫಾರ್ಮಲ್ ಮತ್ತು ಫಂಕ್ಷನಲ್. ಇನ್ನು ಮೆಥಡ್ಸ್ ಆಫ್ ಟೀಚಿಂಗ್ ಗ್ರಾಮರ್. ಈ ಒಂದು ವ್ಯಾಕರಣವನ್ನು ನಾವು ಟೀಚ್ ಮಾಡಬೇಕು ಅಂದರೆ ಯಾವೆಲ್ಲ ಮೆಥಡ್ಸ್ಗಳನ್ನು, ಯಾವ ವಿಧಾನಗಳ ಮೂಲಕ ನಾವು ಒಂದು ವ್ಯಾಕರಣವನ್ನು ಕಲಿಸಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಡಿಡಕ್ಟಿವ್ ಮೆಥಡ್. ಆಲ್ರೆಡಿ ನಾನು ಡಿಡಕ್ಟಿವ್ ಮೆಥಡ್ ಮತ್ತು ಇಂಡಕ್ಟಿವ್ ಮೆಥಡ್ ಬಗ್ಗೆ ಒಂದು ಸೆಪ್ರೇಟ್ ಸೆಷನನ್ನೇ ಮಾಡಿದ್ದೀನಿ. ಬಿಕಾಸ್ ಅದು ಎಲ್ಲ ಪೆಡಗಾಗಿಗೂ ಉಪಯೋಗ ಆಗುವ ಹಾಗೆ ಆ ಒಂದು ತರಗತಿಯನ್ನು ಮಾಡಿದ್ದೀನಿ. ಇದುವರೆಗೂ ಯಾರು ನೋಡಿಲ್ವೋ, ಮಿಕ್ಸ್ ಪೆಡಗಾಗಿ ಅನ್ನುವಂತಹ ಪ್ಲೇಸ್ನಲ್ಲಿ ನಿಮಗೆ ಆ ಒಂದು ತರಗತಿ ಸಿಗುತ್ತೆ. ನೀವು ಹೋಗ್ಬಿಟ್ಟು ನೋಡ್ಬೋದು. ಅದನ್ನು ನೀವು ನೋಡಿದರೆ ಸಾಕು, ಎಲ್ಲ ಒಂದು ವಿಷಯಗಳ ಗಣಿತ, ವಿಜ್ಞಾನ, ಸಮಾಜ, ಇಂಗ್ಲೀಷ್, ಕನ್ನಡ, ಎಲ್ಲೇ ನಿಮಗೆ ಡಿಡಕ್ಟಿವ್ ಇಂಡಕ್ಟಿವ್ ಬಗ್ಗೆ ಪ್ರಶ್ನೆ ಬಂದರೆ ನೀವು ಅಲ್ಲಿ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ತರಗತಿಯನ್ನು ನೋಡಿದರೆ. ಸೊ ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಡಿಡಕ್ಟಿವ್ ಮೆಥಡ್. ದಿಸ್ ಈಸ್ ದ ಟ್ರೆಡಿಷನಲ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್. ಈ ಒಂದು ನಿಗಮನ ಪದ್ಧತಿ ಏನಿದೆ ಅಲ್ವಾ, ಇದು ಟ್ರೆಡಿಷನಲ್, ಸಾಂಪ್ರದಾಯಿಕ ಪದ್ಧತಿಯಾಗಿದೆ ವ್ಯಾಕರಣವನ್ನು ಕಲಿಸಲಿಕ್ಕೆ. ಫಾರ್ಮಲ್ ಗ್ರಾಮರ್ ಈಸ್ ಥಾಟ್ ಬೈ ದಿಸ್ ಮೆಥಡ್. ನಾವು ಡಿಫ್ರೆನ್ಸ್ನ ನೋಡಿದ್ವಲ್ವ. ಫಾರ್ಮಲ್ ಗ್ರಾಮರ್ನನ್ನು ನಾವು ಯಾವ ರೀತಿ ಒಂದು ಹೇಳ್ತೀವಿ, ಯಾವ ವಿಧಾನದ ಮೂಲಕ? ಡಿಡಕ್ಟಿವ್ ಆಗಿ. ಸೊ ಫಾರ್ಮಲ್ ಗ್ರಾಮರ್ ಈಸ್ ಥಾಟ್ ಬೈ ದಿಸ್ ಮೆಥಡ್. ಫಾರ್ಮಲ್ ಗ್ರಾಮರನ್ನು ನಾವು ಡಿಡಕ್ಟಿವ್ ಮೆಥಡ್ ಮೂಲಕ ಕಲಿಸ್ತೀವಿ. ಇನ್ ದಿಸ್ ಮೆಥಡ್ ಟೀಚರ್ ಎಕ್ಸ್ಪ್ಲೇನ್ಸ್ ದ ರೂಲ್ಸ್ ಆಫ್ ಗ್ರಾಮರ್ ಆ್ಯಂಡ್ ಎನ್ ಎಕ್ಸಾಂಪಲ್ಸ್ ಆರ್ ಗಿವನ್ ಟು ಫಿಕ್ಸ್ ದ್ಯಾಟ್ ಪರ್ಟಿಕ್ಯುಲರ್ ರೂಲ್. ಈ ಒಂದು ಡಿಡಕ್ಟಿವ್ ಮೆಥಡ್ನಲ್ಲಿ ಟೀಚರ್ ಏನು ಮಾಡ್ತಾರೆ? ಮೊದಲು ರೂಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ನಂತರ ಗ್ರಾಮರ್ ಅದನ್ನು ಹೇಳಿ, ನಂತರ ಏನು ಮಾಡ್ತಾರೆ? ಉದಾಹರಣೆಗಳನ್ನು ಹೇಳ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಆದಂತಹ ರೂಲ್ಸ್ಗೆ ತಕ್ಕ ಹಾಗೆ ಉದಾಹರಣೆಗಳನ್ನು ಹೇಳುವುದು. ಬೈ ದಿಸ್ ಮೆಥಡ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ವೆಲ್ ಆ್ಯಂಡ್ ದೇ ಆರ್ ಮೇಡ್ ಏಬಲ್ ಟು ಅಪ್ಲೈ ದ ರೂಲ್ಸ್ ಆ್ಯಂಡ್ ಫ್ರೇಮ್ ಸೆಂಟೆನ್ಸಸ್. ಈ ಒಂದು ಮೆಥಡ್ನಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಒಂದು ರೂಲ್ಸನ್ನು, ಡೆಫಿನೇಷನನ್ನು ಅರ್ಥ ಮಾಡ್ಕೋತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಂತರ ಆ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಅದರ ತಕ್ಕ ಹಾಗೆ ಉದಾಹರಣೆಗಳನ್ನು ಅವರು ಕೊಡ್ತಾರೆ. This method is monotonous and unnatural method of learning. ಇಲ್ಲಿ unnatural ಆಗಬೇಕು, ಇದು ನ್ಯಾಚುರಲ್ ಆದಂತಹ ಮೆಥಡ್ ಅಲ್ಲ, ಅನ್ಯಾಚುರಲ್ ಆಗಿದೆ. ದಿಸ್ ಮೆಥಡ್ ಈಸ್ ಮೊನೋಟೋನಸ್. ಇದು ಒಂದು ಡೆಫಿನೇಷನ್ಗಳಿಗೆ ಒತ್ತನ್ನು ಕೊಡುತ್ತೆ. ಸೊ ಅನ್ಯಾಚುರಲ್ ಆದಂತಹ ಒಂದು ಮೆಥಡ್ ಆಗಿದೆ. Lack of practice in usage of English grammar cannot produce good English speakers and writers. ಅಂದರೆ ಈ ಒಂದು ಇಂಗ್ಲೀಷ್ ವ್ಯಾಕರಣದ ಬಳಕೆಯಲ್ಲಿ ಅಭ್ಯಾಸದ ಕೊರತೆ ಇದೆ. ಸೊ ಹೀಗಾಗಿ ಉತ್ತಮವಾದಂತಹ ಇಂಗ್ಲೀಷ್ ಮಾತನಾಡುವವರನ್ನು ಮತ್ತು ಬರಹಗಾರರನ್ನು ಇದು ಉತ್ಪಾದಿಸಲು ಸಾಧ್ಯವಿಲ್ಲ. ಯಾವುದು? ಡಿಡಕ್ಟಿವ್ ಮೆಥಡ್, ನಿಗಮನ ಪದ್ಧತಿ. ಸೆಕೆಂಡ್ ಒನ್, ಇಂಡಕ್ಟಿವ್ ಮೆಥಡ್ ಅಂದರೆ ಅನುಗಮನ ವಿಧಾನ. ದಿಸ್ ಮೆಥಡ್ ಈಸ್ ಮಾಡರ್ನ್ ಆ್ಯಸ್ ವೆಲ್ ಆ್ಯಸ್ ಅ ನ್ಯಾಚುರಲ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್. ಇದು ಆಧುನಿಕ ವಿಧಾನ ಆಗಿದೆ. ಯಾವುದು? ಅನುಗಮನ ಪದ್ಧತಿ. ಹಾಗೆ ನ್ಯಾಚುರಲ್, ನೈಸರ್ಗಿಕವಾದಂತಹ ಒಂದು ಮೆಥಡ್ ಆಗಿದೆ ಗ್ರಾಮರನ್ನು ಕಲಿಸಲಿಕ್ಕೆ. ನಿಮಗೆ ಕ್ವಶನ್ ಬರ್ಬೋದು, ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್ ಅಂತ ಬಂದಾಗ ನಿಮ್ಮ ಉತ್ತರ ಯಾವುದಾಗಬೇಕು? ಇಂಡಕ್ಟಿವ್ ಮೆಥಡ್ ಆಗಬೇಕು. ಕನ್ನಡದಲ್ಲಿಯೂ ಬರುತ್ತೆ. ಒಂದು ಒಳ್ಳೆಯ ವಿಧಾನ ಯಾವುದು? ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣವನ್ನು ಕಲಿಸಲಿಕ್ಕೆ ಅಂತ ಬಂದಾಗ ಅನುಗಮನ ವಿಧಾನವನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಇಂಗ್ಲೀಷ್ ಅಷ್ಟೇ ಕಲಿತಾ ಇದ್ದರೂ ಕೂಡ ವಿವರಣೆ ಕನ್ನಡದಲ್ಲಿ ಇದೆ. ಸೊ ಹೀಗಾಗಿ ಈ ಒಂದು ವಿವರಣೆ ನಿಮಗೆ ಕನ್ನಡ ಒಂದು ವಿಷಯದಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲಿಯೂ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ. First, examples are presented before the students and with the help of students' observation and generalization, rules are introduced later. ಈ ಒಂದು ಇಂಡಕ್ಟಿವ್ ಮೆಥಡಲ್ಲಿ ಉದಾಹರಣೆಗಳಿಂದ ರೂಲ್ಸ್ಗಳತ್ತ, ನಿಯಮದತ್ತ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಸ್ಟೂಡೆಂಟ್ಸ್ಗಳನ್ನು ನಾವೇನು ಮಾಡಬೇಕು? ಮೊದಲು ಹಲವಾರು ಉದಾಹರಣೆಗಳನ್ನು ಪ್ರೆಸೆಂಟ್ ಮಾಡಬೇಕು. ನಂತರ ಅದರ ಮೂಲಕ, ಅದರ ಸಹಾಯದಿಂದ ಸ್ಟೂಡೆಂಟ್ಸ್ಗಳು, ಕಲಿಯುವವರೇನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಒಂದು ಜನರಲೈಸೇಷನ್ಗೆ ಬರ್ತಾರೆ, ಒಂದು ಕನ್ಕ್ಲೂಷನ್ಗೆ ಬಂದು ಅವರು ತಾನಾಗಿ ಒಂದು ರೂಲ್ಸನ್ನು ಕ್ರಿಯೇಟ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಒಂದು ಇಂಡಕ್ಟಿವ್ ಮೆಥಡಲ್ಲಿ ಹೊಂದುತ್ತಾರೆ.
This method creates a live atmosphere in the class and increase students participation in learning. ಇಲ್ಲಿ ನಾವೇನು ಮಾಡ್ತೀವಿ, ಮೊದಲು ಉದಾಹರಣೆಗಳನ್ನು ಹೇಳ್ತೀವಿ. ಸೊ ಉದಾಹರಣೆಗಳನ್ನ ಮಕ್ಕಳೆಲ್ಲರೂ ತಮಗೆ ಗೊತ್ತಿರುವಂತಹ ಉದಾಹರಣೆಗಳನ್ನು ಹೇಳ್ತಾರೆ, ಪಾರ್ಟಿಸಿಪೇಷನ್ ಮಾಡ್ತಾರೆ, ನಾನು ಹೇಳ್ತೀನಿ ಅಂತ. ಸೊ ಹೀಗಾಗಿ ಇಲ್ಲಿ ಒಂದು ಲೈವ್ ಅಟ್ಮಾಸ್ಫಿಯರೇ ಕ್ರಿಯೇಟ್ ಆಗುತ್ತೆ. ಹಾಗೆ ಎಲ್ಲ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿ ಕಲಿತಾರೆ. ಸೊ ಇಟ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್. It makes students think and learn, practice the use of English grammar in communication. ಇದೇನು ಮಾಡುತ್ತೆ, ಸ್ಟೂಡೆಂಟ್ ಇಲ್ಲಿ ಮಕ್ಕಳು ಯೋಚನೆ ಮಾಡ್ತಾರೆ, ಅಂದರೆ ಉದಾಹರಣೆಗಳನ್ನು ಯೋಚಿಸ್ತಾರೆ, ಕಲಿತಾರೆ, ಹಾಗೆ ಪ್ರಾಕ್ಟೀಸನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅದನ್ನು ಇಂಗ್ಲೀಷ್ ಗ್ರಾಮರ್ ಅಂದರೆ ಮಾತನಾಡುವಾಗ, ಕಮ್ಯುನಿಕೇಷನ್ ಮಾಡುವಾಗ ಅದನ್ನೇನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಾರೆ. ಈಗ ಥರ್ಡ್ ಒನ್ ಇನ್ಸಿಡೆಂಟಲ್ ಮೆಥಡ್ ಅಂದರೆ ಪ್ರಾಸಂಗಿಕ ವ್ಯಾಕರಣ, ಸಂದರ್ಭೋಚಿತ ವ್ಯಾಕರಣ. ದಿಸ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ರೆಫರೆನ್ಸ್ ಆರ್ ಕೋರಿಲೇಷನ್ ಮೆಥಡ್. ಈ ವಿಧಾನಕ್ಕೆ ಮತ್ತೇನಂತ ಕರೀತಾರೆ, ಉಲ್ಲೇಖ ಅಥವಾ ಪರಸ್ಪರ ಸಂಬಂಧದ ವಿಧಾನ ಅಂತ ಕೂಡ ಕರೀತಾರೆ. This method is used incidentally while teaching the textbook composition or translation. ನಾವು ಒಂದು ಟೆಕ್ಸ್ಟ್ ಬುಕ್ಕನ್ನು ಏನೋ ಒಂದು ಪಾಠವನ್ನು ಹೇಳ್ತಿರ್ಬೇಕಾದ್ರೆ ಮಧ್ಯಾಹ್ನ ಟೆನ್ಸಸ್ ಬರುತ್ತೆ, ವರ್ಬ್ಸ್ಗಳು ಬರುತ್ತೆ, ಕ್ರಿಯಾಪದಗಳು. ಆ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ, ಆ ಕ್ರಿಯಾಪದದ ಬಗ್ಗೆ ಮಗುವಿಗೆ ಹೇಳ್ತೀವಿ. ಸೊ ಅದೇ ಏನಾಗುತ್ತೆ, ಇನ್ಸಿಡೆಂಟಲ್ ಗ್ರಾಮರ್ ಆಗುತ್ತೆ, ಅಂದರೆ ಸಂದರ್ಭೋಚಿತ. ಕನ್ನಡದಲ್ಲಿಯೂ ಪ್ರಶ್ನೆ ಬರುತ್ತೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ವ್ಯಾಕರಣವನ್ನು ಬೋಧನೆ ಮಾಡ್ತೀವಿ. ಆ ಒಂದು ವ್ಯಾಕರಣ ಯಾವುದು ಅಂತ ಅಂದಾಗ ಕ್ರಿಯಾತ್ಮಕ ವ್ಯಾಕರಣ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ಪ್ರಾಯೋಗಿಕ ವ್ಯಾಕರಣ, ಕ್ರಿಯಾತ್ಮಕ ವ್ಯಾಕರಣ ಅಥವಾ ಸಂದರ್ಭೋಚಿತ ವ್ಯಾಕರಣ ಅಥವಾ ಪ್ರಾಸಂಗಿಕ ವ್ಯಾಕರಣ. ಈ ಎಲ್ಲ ಒಂದು ಗುಣ ಸೇಮ್ ಇದೆ, ಆದರೆ ಹೆಸರುಗಳು ಮಾತ್ರ ಚೇಂಜ್ ಅಷ್ಟೇ, ಹೌದಲ್ವಾ? ಇನ್ನು ಫಂಕ್ಷನಲ್ ಗ್ರಾಮರ್ ಅಂದರೂ ಕೂಡ ಒಂದೇ, ಫಂಕ್ಷನಲ್, ಇನ್ಸಿಡೆಂಟಲ್ ಎರಡೂ ಸೇಮ್ ಆಗುತ್ತೆ. ಆದರೆ ಈ ಒಂದು ಇನ್ಸಿಡೆಂಟಲ್ ಗ್ರಾಮರ್ ಇದೆ ಅಲ್ವಾ, ಇದು ಪ್ರೈಮರಿ ಸ್ಕೂಲಲ್ಲಿ ಒಂದು ಒಳ್ಳೆ ಮೆಥಡ್ ಆಗಿದೆ. ಆದರೆ ಹೈಯರ್ ಪ್ರೈಮರಿ ಬಂದರೆ ಇದು ಅಷ್ಟೊಂದು ಒಳ್ಳೆ ಮೆಥಡ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಅಂದರೆ ಪ್ರತಿ ಸಲನೂ ಪಾಠದ ಮಧ್ಯೆ ಬರುವಂತಹ ಗ್ರಾಮರನ್ನು ಒಂದು ಹೈಯರ್ ಪ್ರೈಮರಿಯಲ್ಲಿ ನಾವು ಹೇಳಲಿಕ್ಕೆ ಆಗಲ್ಲ, ಹೌದಲ್ವಾ? ಅದೇ ಪ್ರಾಥಮಿಕ ಮಗುವಿಗಾದರೆ ನಾವು ಹೇಳ್ತಾ ಹೋಗ್ಬೋದು, ಅದು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ಳುತ್ತೆ. Teacher explain grammatical rules and their implications like correlating them to textbook composition or translation. ಅಂದರೆ ಮಗುವಿಗೆ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ, ಒಂದು ಲೆಸನನ್ನು ಬೋಧಿಸ್ತಾ ಇರ್ತಾರೆ, ಮಧ್ಯೆ ಅವ್ರಿಗೇನು ಒಂದು ಕ್ರಿಯಾಪದ ಅಥವಾ ನೌನ್, ಟೆನ್ಸಸ್ ಈ ಮಧ್ಯೆ ಬಂದಾಗ ಅದನ್ನು ಅಲ್ಲೇನು ಮಾಡ್ತಾರೆ, ಕೋರಿಲೇಟ್ ಮಾಡ್ತಾರೆ. ಆ ಒಂದು ವಿಷಯಕ್ಕೂ ಮತ್ತು ವ್ಯಾಕರಣಕ್ಕೂ ಕೋರಿಲೇಟ್ ಮಾಡಿ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲೇನು ಮಾಡ್ತಾರೆ, ಅವರು ವ್ಯಾಕರಣವನ್ನು ಬೋಧಿಸ್ತಾರೆ. ಈಗ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಈ ಗ್ರಾಮರ್ ಮೇಲೆ ಪ್ರಶ್ನೆನ ಕೇಳಿದ್ರು ಅಂತ ನಾವು ಚರ್ಚಿಸೋಣ. ಸೊ ನಾನಿಲ್ಲಿ ಇಯರನ್ನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಕ್ವಶನ್ ಪೇಪರ್ ಸ್ಕ್ರೀನ್ಶಾಟನ್ನು ಹೊಡೆದು ಆ್ಯಡ್ ಮಾಡಿದ್ದೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. 55 ಕ್ವಶನ್ ಬಂದಿತ್ತು. ಟೀಚರ್ ಟೀಚಸ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಇನ್ ಆರ್ಡರ್ ಟು ಫ್ಯಾಮಿಲರೈಸ್ ದ ಸ್ಟೂಡೆಂಟ್ಸ್ ವಿತ್. ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ವ್ಯಾಕರಣವನ್ನು ಯಾವ ವಿಧಾನದ ಮೂಲಕ ಶಿಕ್ಷಕರು ಕಲಿಸ್ತಾರೆ ಅಂತ ಪ್ರಶ್ನೆ ಬಂದಿದೆ. ಸೊ ನಮಗೆ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂತ ಗೊತ್ತಿದ್ದರೆ ನಾವು ಈಸಿಯಾಗಿ ಉತ್ತರವನ್ನು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್, ಫೋನೋಲಜಿ ಆಫ್ ಇಂಗ್ಲೀಷ್. ಇಲ್ಲಿ ಫೋನೋಲಜಿ ಬಗ್ಗೆ ಯಾವುದೇ ರೀತಿ ಕೇಳಿಲ್ಲ, ಸೊ ಇದು ನಮ್ಮ ಉತ್ತರ ಆಗಲ್ಲ. ಸೆಂಟೆನ್ಸ್ ಸ್ಟ್ರಕ್ಚರ್, ಇದು ಕೂಡ ಆಗಲ್ಲ. ಇನ್ನು ಥರ್ಡ್ ಒನ್, ರೀಡಿಂಗ್ ಸ್ಕಿಲ್. ಇಲ್ಲಿ ರೀಡಿಂಗ್ ಬಗ್ಗೆ ಏನೂ ಕೇಳೇ ಇಲ್ಲ ಅಂದಮೇಲೆ ರೀಡಿಂಗ್ ಸ್ಕಿಲ್ ಹೇಗಾಗುತ್ತೆ? ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಯಿತು? ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ನಾವು ಫಂಕ್ಷನಲ್ ಮತ್ತು ಫಾರ್ಮಲ್ ಗ್ರಾಮರ್ ಒಂದು ಡಿಫ್ರೆನ್ಸ್ನ ನೋಡಬೇಕಾದ್ರೆ ನೋಡಿದ್ವಿ. ಫಂಕ್ಷನಲ್ ಗ್ರಾಮರ್ನಲ್ಲಿಯೇ ಈ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಬರುತ್ತೆ. ಫಂಕ್ಷನಲ್ ಗ್ರಾಮರ್ ಈಸ್ ಆಲ್ಸೋ ನೋನ್ ಆ್ಯಸ್ ಡಿಸ್ಕ್ರಿಪ್ಟಿವ್ ಗ್ರಾಮರ್. ಆ ಒಂದು ಡಿಫ್ರೆನ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಉತ್ತರವನ್ನು ನೀವು ಚೂಸ್ ಮಾಡಬಹುದು. ಸೊ ಫೋರ್ತ್ ಒನ್ ಈಸ್ ದ ರೈಟ್ ಆನ್ಸರ್. ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ಭಾಷಾ ಕಲಿಕೆಯಲ್ಲಿ ಕ್ರಿಯಾತ್ಮಕವಾಗಿ ನಾವು ನಿಯಮಗಳನ್ನು ಬಳಸ್ತೀವಿ. ಎಲ್ಲಿ? ಡಿಸ್ಕ್ರಿಪ್ಟಿವ್ ಗ್ರಾಮರ್ನಲ್ಲಿ. ನೀವು ಡಿಫ್ರೆನ್ಸ್ನ ನೆನ್ಪಿಟ್ಕೊಳ್ಳಿ, ಆರಾಮಾಗಿ ಉತ್ತರವನ್ನು ಚೂಸ್ ಮಾಡ್ತೀರಾ. ಇನ್ನು ನೆಕ್ಸ್ಟ್ 52, ದ ಬೆಸ್ಟ್ ವೇ ಫಾರ್ ಅ ಟೀಚರ್ ಟು ಟೀಚ್ ಗ್ರಾಮರ್ ಈಸ್. ನಾನು ಹೇಳಿದೆ ಅಲ್ವಾ, ಬೆಸ್ಟ್ ಮೆಥಡ್ ಯಾವುದು? ಹಾಗಾದರೆ ಇಂಡಕ್ಟಿವ್ ಮೆಥಡ್. ಸೊ ಆಪ್ಷನ್ first is the right answer. Inductive method is the best method of teach grammar.
6. Teaching prescriptive grammar is not encouraged at the school level as. ಅಂದರೆ ಪ್ರಿಸ್ಕ್ರಿಪ್ಟಿವ್ ನಾವು ನೋಡಿದ್ವಿ, ಸೂಚಕ ವ್ಯಾಕರಣ, ಶುದ್ಧ ವ್ಯಾಕರಣ, ಇದನ್ನು ಪ್ರೈಮರಿ ಲೆವೆಲ್ನಲ್ಲಿ ಕಲಿಸ್ಲಿಕ್ಕೆ ಎನ್ಕರೇಜ್ ಮಾಡಲ್ಲ, ಪ್ರೋತ್ಸಾಹ ಮಾಡಲ್ಲ. ಯಾಕೆ? ಆಪ್ಷನ್ 1, ಇಟ್ ಡಸಂಟ್ ಹೆಲ್ಪ್ ಇನ್ ಸ್ಪೀಕಿಂಗ್ ಎರರ್ ಫ್ರೀ ಇಂಗ್ಲೀಷ್. Option 2, it creates awareness about the difficulty in learning the language. Option 3, teacher don't approve of it. Option 4, more memorization doesn't help in mastering of the language. ನಮಗೆ ಉತ್ತರ ಸಿಕ್ತು. ಯಾವುದು? ಫೋರ್ತ್ ಒನ್, ಮೆಮೊರೈಸೇಷನ್. ನಾನು ನಿಮಗೆ ಹೇಳಿದ್ದೆ, ಆ ಒಂದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಹೇಳಬೇಕಾದ್ರೆ ಇಲ್ಲಿ ರಟ್ಟ ಹೊಡೆಯೋದು ಅಂದರೆ ರೋಟ್ ಲರ್ನಿಂಗ್, ಮೆಮೊರೈಸೇಷನ್, ಬೈಹ್ಯಾಟನ್ನು ಮಾಡುವುದು ಆಗುತ್ತೆ. ಒಂದು ಅಂದರೆ ಅಲ್ಲಿ ರೂಲ್ಸ್ ಮುಖಾಂತರ ನಾವು ಪ್ರಾಪರಾಗಿ ಒಂದು ಭಾಷೆನ ಮಾತನಾಡಬೇಕಂದ್ರೆ ಅಲ್ಲಿ ಏನು ಮೆಮೊರೈಸೇಷನ್ನೇ ಮುಖ್ಯ ಆಗುತ್ತಲ್ವ. ಸೊ ಇದು ಮೆಮೊರೈಸೇಷನ್ ಮೇಲೆ ಒತ್ತನ್ನು ಕೊಡುವುದರಿಂದ ಈ ಪ್ರಿಸ್ಕ್ರಿಪ್ಟಿವ್ ಗ್ರಾಮರನ್ನು ಸ್ಕೂಲ್ ಲೆವೆಲ್ಲಿ ಕಲಿಸಲಿಕ್ಕೆ, ಟೀಚ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಲ್ಲ. ಸೊ ಫೋರ್ತ್ ಒನ್ ಈಸ್ ದ ರೈಟ್ ಆನ್ಸರ್. Next question 53. In the functional approach to teaching grammar, ಅಂದರೆ ಕ್ರಿಯಾತ್ಮಕ ವ್ಯಾಕರಣದಲ್ಲಿ ಒಂದು ವ್ಯಾಕರಣವನ್ನು ಯಾವ ರೀತಿ ನಾವು ಟೀಚ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ಉತ್ತರವನ್ನು ನಾನು ಹೇಳ್ತೀನಿ. ಆಪ್ಷನ್ 3, ಬೋತ್ ಫಾರ್ಮ್ ಆರ್ ಮೀನಿಂಗ್ ಈಸ್ ಸೆಂಟ್ರಲ್. ಇದರಲ್ಲಿ ರೂಲ್ಸನ್ನು ಕೂಡ ಸೆಂಟ್ರಲ್ ಆಗಿರುತ್ತೆ, ಹಾಗೆ ಮೀನಿಂಗ್ ಅದರ ಅರ್ಥಕ್ಕೆ ಕೂಡ ಒತ್ತನ್ನು ಕೊಡ್ತಾರೆ ಇಲ್ಲಿ ಕ್ರಿಯಾತ್ಮಕ ವ್ಯಾಕರಣದಲ್ಲಿ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನನಗೆ ಹುಷಾರಿರಲಿಲ್ಲ, ಸೊ ಹೀಗಾಗಿ ನಾನು ತರಗತಿಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಹುಷಾರಿಲ್ಲ ಅಂತ ಕೂಡ ನಾನು ಕಮ್ಯುನಿಟಿ ಲ್ಯಾಬ್ನಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ಆಗ ಪವಿತ್ರ ಅವರು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್ ಮ್ಯಾಮ್ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರವಿಕುಮಾರ್ ಗೌಡ ಅವರ ಕೂಡ ಬೇಗ ಹುಷಾರಾಗಿ ಮ್ಯಾಮ್ ಅಂತ ಹೇಳಿದ್ರಿ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು 2 ವಿದೌಟ್ ವಾಯ್ಸ್ ಕ್ವಶನ್ ಆನ್ಸರ್ ಸೆಷನನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಆಗ ಕೂಡ ನಿಮ್ಮಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂತು. ನಿಮ್ಮೆಲ್ಲರ ಪ್ರೀತಿ ಈ ಸಹಕಾರಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, ಉಪಯುಕ್ತ ಆಗಿದ್ದರೆ ಸೊ ಪ್ಲೀಸ್ ವಿಡಿಯೋವನ್ನು ಮರೀದೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದಿಂದ ಡೆಫಿನೆಟ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ನೋಟ್ ಮಾಡ್ಕೊಂಡು ಚೆನ್ನಾಗಿ ಈ ಒಂದು ವಿಡಿಯೋನ ಅರ್ಥ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.